ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಸ್ನೇಹಿತರೆ, ಒಬ್ಬ ಹುಡುಗನಿಗೆ ದೇವ್ರ ಮೇಲೆ ಅಪಾರವಾದಂತಹ ಭಕ್ತಿ ಇರುತ್ತೆ. ಸೊ ಅವನು ಪ್ರತಿದಿನ ದೇವ್ರ ಹತ್ರ ಬರ್ತಾನೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ, ಭಕ್ತಿಯನ್ನು ಬಿಡ್ತಾನೆ. ದೇವರೇ ನನ್ನನ್ನು ಪಾಸ್ ಮಾಡಪ್ಪ, ಹೀಗೆ ಕಂಟಿನ್ಯೂಸ್ ಆಗಿ 1 ದಿನ 2 ದಿನ 3 ದಿನ ಹೀಗೆ ನಡೀತಾ ಹೋಗುತ್ತೆ. ಅವನು ಪ್ರತಿದಿನ ಬರೋದು, ದೇವ್ರ ಮುಂದೆ ಕೂತ್ಕೊಳ್ಳೋದು, ಭಜನೆ ಮಾಡೋದು, ಜಪ ಮಾಡುವಂಥದ್ದು ಮತ್ತು ಪ್ರಾರ್ಥನೆಯನ್ನು ಮಾಡುವಂಥದ್ದು. ದೇವರೇ, ಅವನ ಇಂಟೆನ್ಷನ್ ಏನು, ನನ್ನನ್ನು ಪಾಸ್ ಮಾಡು, ಎಕ್ಸಾಮಲ್ಲಿ ನನ್ನನ್ನು ಪಾಸ್ ಮಾಡು ಅನ್ನೋ ಒಂದು ಇಂಟೆನ್ಷನ್. ಸೊ ಹೀಗೆ 4ನೇ ದಿನ ಮುಗಿಸ್ಕೊಂಡು ಹೀಗೆ ಬರಬೇಕಾದ್ರೆ ಒಬ್ಬ ಹುಡುಗ ಎಲ್ಲೋ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಓದ್ತಾ ಇರೋದನ್ನು ನೋಡ್ತಾನೆ. ಇವನು ಅವನ ಹತ್ರ ಹೋಗಿ ಹೇಳ್ತಾನೆ, ಯಾಕಪ್ಪ ನೀನು ಸುಮ್ಮನೆ ಇಲ್ಲಿದು ಓದ್ಕೊಂಡು ಕಾಲಹರಣ ಮಾಡ್ತಿದೆಯಲ್ಲ, ಅದರಿಂದ ದೇವ್ರನ್ನ ಬೇಡು, ನೀನು ಪಾಸ್ ಆಗ್ತೀಯ ಅಂತ ಹೇಳ್ತಾನೆ. ಆವಾಗ ಆ ಹುಡುಗ ಹೇಳ್ತಾನೆ, ನಾನು ಡೈಲಿ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ನೀನು ಬರ್ತೀಯ, ದೇವ್ರ ಹತ್ರ ಬರ್ತೀಯ, ಬೇಡ್ಕೋತೀಯ, ಪ್ರಾರ್ಥನೆಯನ್ನು ಮಾಡ್ತೀಯ, ಅದಕ್ಕಿಂತ ಆ ಸಮಯವನ್ನು ನೀನು ಓದಿನಲ್ಲಿ ಕಳ್ಕೊಂಡಿದ್ದರೆ ಇಷ್ಟೊತ್ತಿಗೆ ದೇವರು ಕೂಡ ಇವನು ಹೆಂಗಪ್ಪ ಫೇಲ್ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ರು ಅಂತ ಹೇಳಿ. ಆವಾಗ ಇವನಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ಹೇಳ್ತಾನೆ, ನಿನಗೆ ದೇವ್ರ ಮೇಲೆ ಭಕ್ತಿ ಇಲ್ಲ, ದೇವ್ರ ಮೇಲೆ ಭಯ ಇಲ್ಲ, ಭಕ್ತಿ ಇಲ್ಲ, ಸೊ ಹಾಗಾಗಿ ನೀನು ಮಾತಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋಗಿ ಎಕ್ಸಾಮಿಗೆ ಕೊಡ್ತಾನೆ. ಎಕ್ಸಾಮಲ್ಲಿ ನೋಡಿದಾಗ ಏನೂ ಬರೀಲಿಕ್ಕೆ ಬರೋದಿಲ್ಲ ಅವನಿಗೆ, ಯಾಕೆಂದರೆ ಇವನು ಓದಿದ್ದಿರ್ತಾನೆ, ಬರೀಲಿಕ್ಕಾಗೋದು. ಸೊ ಇವನೇನು ಮಾಡ್ತಾನೆ, ರಿಸಲ್ಟನ್ನು ನೋಡ್ತಾನೆ. ರಿಸಲ್ಟಲ್ಲಿ ಇವನು ಫೇಲ್ ಆಗಿರ್ತಾನೆ. ಈಗ ಮತ್ತೆ ಕೋಪ ಬರುತ್ತೆ. ಇವನು ಕೋಪ ಬಂದಾಗ ಮತ್ತೆ ಅದೇ ದೇವಸ್ಥಾನಕ್ಕೆ ಬಂದು ದೇವರನ್ನ ಬೈಲಿಕ್ಕೆ ಅಂತಲೇ ಬರ್ತಾನೆ. ಈಗ ಇಷ್ಟೆಲ್ಲ ನಾನು ನಿನಗೆ ಹೋಮ ಅವನ ಅದು ಇದು ಅಂತೆಲ್ಲ ಮಾಡಿದೆ, ನೀನು ನನ್ನ ಪಾಸೇ ಮಾಡಲಿಲ್ವಲ್ಲ ಅಂತ ಹೇಳಿ ಬೈಲಿಕ್ಕೆ ಅಂತ ಬರ್ತಾನೆ. ಹಾಗೆ ಬೈಲಿಕ್ಕೆ ಅಂತ ಬಂದಾಗ ಅವನಿಗೆ ಸಡನ್ನಾಗಿ ನೆನಪಾಗುತ್ತೆ, ಈ ಭಾಗದಲ್ಲಿ ಒಬ್ಬ ಕೂತ್ಕೊಂಡು ಓದ್ತಿದ್ನಲ್ಲ, ಅವನು ಮಾತಾಡ್ಸೋಣ ಫಸ್ಟು ಅಂತ ಹೇಳ್ಬಿಟ್ಟು ನೋಡ್ತಾನೆ. ಆ ಜಾಗದಲ್ಲಿ ಅವನಿರೋದಿಲ್ಲ. ಅಕ್ಕಪಕ್ಕದವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಅಂಥ ಹುಡುಗರು ಯಾರೂ ಇಲ್ಲಿ ಓದ್ತಾನೆ ಇರಲಿಲ್ವಲ್ಲ ಅಂತ. ಅಂದರೆ ಸ್ನೇಹಿತರೆ, ಆ ಜಾಗದಲ್ಲಿ ಇದ್ದಿದ್ದು ಆ ದೇವರಾಗಿರುತ್ತೆ. ದೇವರು ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಸೊ ಇದರ ಮೋರಲ್ ಆಫ್ ಸ್ಟೋರಿ ಏನು ಅಂದರೆ, ನಾವು ಯಾವುದೇ ಸಂದರ್ಭದಲ್ಲಿ ಎಡುತ್ತಾ ಇರಬೇಕಾದ್ರೆ ಯಾವುದೋ ಒಂದು ರೂಪದಲ್ಲಿ ಬಂದು ದೇವರು ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಬಟ್ ಅದನ್ನು ನಾವು ನೆಗ್ಲಿಜೆನ್ಸಿ ಮಾಡ್ತೀವಿ. ಅದಾದ ನಂತರ ಅಪಾರವಾದಂತಹ ನಷ್ಟವನ್ನು ಬಂದಾಗ ಮಾತ್ರ ನಾವು ರಿಯಲೈಸ್ ಆಗ್ತೀವಿ. ಸೊ ಏನಾದರೂ ನೀವು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಯಾರಾದರೂ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯವನ್ನು ಮಾಡ್ತಾ ಇದ್ದಾಗ ಚಿಂತೆ ಮಾಡಿ, ಯೋಚನೆ ಮಾಡಿದಾಗ ಅದಕ್ಕೆ ಆಗುವಂತಹ ಅನಾಹುತಗಳಿಂದ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.